ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ವಾರಾಹಿ ಅಮ್ಮನ ಮಂತ್ರವನ್ನು ಏನಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಕೆಲಸ ಏನು ಮಾಡಬೇಕು ಅವ್ರಿಗೆ ಒಂದು ಸ್ಥಿರತೆಯೇ ಇರೋದಿಲ್ಲ. ಇವತ್ತು ಇದನ್ನು ಮಾಡಿದೆ, ನಾಳೆ ಇನ್ನೊಂದು ಮಾಡಿದೆ, ಅವ್ರಿಗೆ ಮನಸ್ಸಿನ ಸ್ಥಿತಿ ಅನ್ನೋವಂಥದ್ದೇ ಅವ್ರಿಗೆ ಒಂಥರ ಚಂಚಲವಾಗಿರುತ್ತೆ. ಮತ್ತು ಏನು ಕೆಲಸ ಮಾಡೋದಕ್ಕೆ ಹೋದ್ರೂ ಕೂಡ ಅವ್ರಿಗೆ ಒಂದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಮನಸ್ಸೇ ಆಗ್ತಾ ಇರೋದಿಲ್ಲ. ಅಂಥ ಒಂದು ಮನಸ್ಥಿತಿನಲ್ಲಿ ಇರೋವಂಥವ್ರಿಗೆ ಮತ್ತು ಅನಾರೋಗ್ಯ ತುಂಬ ದಿನದಿಂದ ಅವ್ರಿಗೆ ಅನಾರೋಗ್ಯ ಅನ್ನೋವಂಥದ್ದು ಬಾಧಿಸ್ತಾ ಇರುತ್ತೆ. ಮತ್ತು ಮಾನಸಿಕವಾಗಿ ಅವರು ಕುಗ್ಗೋಗಿರ್ತಾರೆ. ಯಾವುದೇ ಒಂದು ವಿಷಯಕ್ಕೂ ಕೂಡ ಅವ್ರಿಗೆ ಅದರಿಂದ ಆಚೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಒಂದು ಏನೇ ಇರಬಹುದು, ಇವಾಗ ಜೀವನ ಅಂತಂದಮೇಲೆ 1-2 ಕಷ್ಟಗಳಂತ ಇರೋದಿಲ್ಲ. ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ರೀತಿಯಾಗಿರುತ್ತೆ. ಹಾಗಾಗಿ ಆ ಥರ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಯಾವಾಗ ಹೇಳಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ರಾತ್ರಿ ಮಲಗೋದಕ್ಕೆ ಮುನ್ನ ಪ್ರತಿದಿನ ಯಾರೆಲ್ಲ ಒಂದು ನಿಮಗೆ ಒಂದು ಅನಾರೋಗ್ಯದಿಂದ ಬಾಧಿಸ್ತಾ ಇದ್ದೀರಾ, ಮತ್ತು ಮನಸ್ಸಿನಲ್ಲಿ ಸ್ಥಿರತೆ ಅನ್ನುವಂಥದ್ದಿಲ್ಲ, ತುಂಬ ಜನ ಅವರು ಒಂದು ಏನೋ ಒಂದು ಮಾನಸಿಕವಾಗಿ ಹಚ್ಕೊಂಡು ಅವರೊಂದು ಇದಕ್ಕೆ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೇನೇ ಒಂದು ಡಿಪ್ರೆಷನ್ ಅಂತಾರಲ್ವ, ಆ ರೀತಿಯಾಗಿ ಆಗ್ಬಿಟ್ಟಿರುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ಅದೇ ಒಂದು ಯೋಚನೆಯಲ್ಲಿ ಅವರು ಇದ್ದೋಗ್ಬಿಟ್ಟಿರ್ತಾರೆ. ಅಂಥವರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಆದಷ್ಟು ಬೇಗನೆ ನಿಮ್ದು ಏನೇ ಒಂದು ಮನಸ್ಸಿನಲ್ಲಿ ಇರೋವಂಥದ್ದು ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಆ ಪ್ರಾಬ್ಲಮ್ಸ್ ಅನ್ನೋಂಥದ್ದು ಕ್ಲಿಯರ್ ಆಗುತ್ತೆ. ತಾಯಿ ವಾರಾಹಿನೇ ನಿಮ್ಮನ್ನು ಮನಸ್ಸನ್ನು ಒಂದು ಉಲ್ಲಾಸಮಯವಾಗಿ ಮಾಡಿ, ಒಂದು ಅನಾರೋಗ್ಯ ಆಗಿರಬಹುದು, ಒಂದು ಡಿಪ್ರೆಷನ್ ಆಗಿರಬಹುದು, ಒಂದು ಏನಾನ ಒಂದು ನೀವು ಕಳ್ಕೊಂಡಿದ್ರೂ ಕೂಡ ಅದರಿಂದ ಡಿಪ್ರೆಷನ್ ಹೋಗಿರ್ತೀರಿ. ಖಂಡಿತವಾಗ್ಲೂ ಆ ಒಂದು ವಸ್ತು ನಿಮ್ಮ ಕೈಯಲ್ಲಿ ಸಿಗಲೇಬೇಕು ಅಂಥೇಳಿ ಭಗವಂತನ ಇಚ್ಛೆ ಆಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ಕೈ ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಕೆಲವೊಂದನ್ನು ನಾವು ದೇವ್ರಿಗೋಸ್ಕರನೇ ಕಾಯಬೇಕು. ದೇವರೇ ನಮಗೆ ಒಂದು ಪ್ರಸಾದವಾಗಿ ಕೊಡುವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ, ವಾರಾಹಿ ಅಮ್ಮನ ಯಾವುದೇ ಒಂದು ಸಮಸ್ಯೆಗೋಸ್ಕರ ಕೂಡ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ತಾಯಿ ಬೆನ್ನ ಹಿಂದೆನೇ ನಿಂತು ತಾಯಿ ನಿಮ್ಮ ಏನೇ ಒಂದು ಕೋರಿಕೆಗಳಿದ್ರೂ ಕೂಡ ಅದನ್ನು ನೆರವೇರಿಸ್ತಾಳೆ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ಮಂತ್ರವನ್ನು ಏನು ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ನೋಡಿ. ಏನೊಂದು ನಿಯಮ ಒಂದು ಪಾಲಿಸ್ಬೇಕಪ್ಪ ಅಂತಂದರೆ, ನೀವು ಈ ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಹೇಳೋ ಹಾಗಿಲ್ಲ. ಹೆಣ್ಮಕ್ಳು ಅವರು 5 ದಿನದ ಮಾಸಿಕ ಒಂದು ದಿನಗಳಲ್ಲಿ ಮಂತ್ರವನ್ನು ಹೇಳೋ ಹಾಗಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ನೀವು ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಹೇಳೋದಕ್ಕೆ ಹೋಗಬೇಡಿ. ಮತ್ತು ಹೆಣ್ಮಕ್ಳು ಅವರು 5 ದಿನದ ಮಾಸಿಕ ಒಂದು ಇದರಲ್ಲಿ 5 ದಿನಗಳ ಕಾಲ ಮಂತ್ರವನ್ನು ಹೇಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅದಕ್ಕೆ ನಿಮಗೆ ದೋಷ ಅನ್ನೋವಂಥದ್ದು ಉಂಟಾಗುತ್ತೆ, ನಿಮ್ಗೆ ಅದರಿಂದ ಪ್ರಯೋಜನ ಅನ್ನೋವಂಥದ್ದು ಸಿಗೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ನೀವು ಈ ಒಂದು ಏನೇ ಒಂದು ನಿಮಗೆ ತೊಂದರೆ ಇದ್ದರೂ ಕೂಡ, ತೊಂದರೆ ತಾಪತ್ರಯಗಳಿದ್ರೂ ಕೂಡ ಆ ತೊಂದರೆ ತಾಪತ್ರಯಗಳು ನೀಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ನಿಮಗೆ ಎಷ್ಟು ದಿನಗಳ ಕಾಲ ನಿಮ್ಮ ಕೈನಲ್ಲಿ ಸಾಧ್ಯ ಇದೆಯೋ ಅಷ್ಟು ದಿನಗಳ ಕಾಲ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ಆವಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದನ್ನೋಂಥದ್ದು ಆಗುತ್ತೆ. ಇದುವರೆಗೂ ವಾರಾಹಿ ಅಮ್ಮನ ನಂಬುದವರು ಯಾರನ್ನೂ ಸಹ ಅಷ್ಟೇ ಅವರು ಹಿಂದೇಟು ಹಾಕೇ ಇಲ್ಲ. ಎಲ್ಲರಿಗೂ ಕೂಡ ಅಷ್ಟೇ ತುಂಬ ಒಳ್ಳೆಯದನ್ನೋದ್ರೆ ತುಂಬ ಒಳ್ಳೆಯದನ್ನೋವಂಥದ್ದು ಆಗಿದೆ. ಖಂಡಿತವಾಗ್ಲೂ ಅವ್ರಿಗೆ ಸಕ್ಸಸ್ ಅನ್ನೋವಂಥದ್ದು ಆಗಿರೋವಂಥದ್ದು. ಹಾಗಾಗಿ ನೀವು ಕೂಡ ಅಷ್ಟೇ ವಾರಾಹಿ ಅಮ್ಮನ ನಂಬಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಮನುಷ್ಯರನ್ನು ನಂಬಿದ್ರೆ ಮನುಷ್ಯರು ಹಾಳು ಮಾಡೋದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಒಂದು ಅನಾರೋಗ್ಯದ ಬಾಧೆ ಇರಲಿ, ಒಂದು ಏನೇ ಒಂದು ನಿಮಗೆ ಸಮಸ್ಯೆ ಇರಲಿ, ಒಂದು ನೀವು ಯಾವುದೇ ಒಂದು ಡಿಪ್ರೆಷನ್ನಲ್ಲಿದ್ದೀರಿ, ನಮಗೆ ಈ ರೀತಿ ಆಗಿದೆ, ನಾವು ಎಷ್ಟೇ ಹಾಸ್ಪಿಟ್ಲ್ಗಳನ್ನ ತೋರಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಚೈತನ್ಯ ಅನ್ನುವಂಥದ್ದು ಹುಟ್ಟಬೇಕು. ಇಲ್ಲ, ನನಗೆ ಇದರಿಂದ ಒಳ್ಳೆಯದಾಗೇ ಆಗುತ್ತೆ, ನಾನು ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ತೀನಿ, ಇದರಿಂದ ನನಗೆ 100ಕ್ಕೆ 100ರಷ್ಟು ರಿಸಲ್ಟ್ ಬರುತ್ತೆ ಅಂತ ನಂಬಬೇಕು. ಯಾಕಂತಂದರೆ ನಾನು ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತ ಖಂಡಿತವಾಗ್ಲೂ ಹೇಳ್ಕೊಳಕ್ಕೆ ಹೋಗಬೇಡಿ. ಸ್ಕ್ರೀನ್ ಮೇಲೆ ಇವಾಗ ಮಂತ್ರ ಬರ್ತಾಯಿದೆ, ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವಸಿದ್ಧಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವಸಿದ್ಧಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವಸಿದ್ಧಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಆದರೆ ನಿಮಗೆ ಸಾಧ್ಯ ಇದೆ, ನನಗೆ ಟೈಮ್ ಇದೆ ಅಂತಂದರೆ ಖಂಡಿತವಾಗ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ. ನಿಮಗೆ ಅವತ್ತಿನ ದಿವಸ ನೀವು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ನಿಮಗೆ ಎಷ್ಟು ನಿಮ್ಮ ಒಂದು ಚೈತನ್ಯವಾಗಿರುವಂಥ ಜೀವನವನ್ನು ನೀವೇ ಕಾಣ್ತೀರ ಅಂತಂದರೆ, ಆ ಒಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಎಷ್ಟು ಒಂದು ಒಳಿತಾಗುತ್ತೆ ಅಂತಂದರೆ ಅಷ್ಟೊಂದು ಒಳಿತನ್ನುವಂಥದ್ದು ಆಗುತ್ತೆ.
ನಿಮಗೆ ಅನಾರೋಗ್ಯ ಇರಲಿ, ಏನೇ ಒಂದಿರಲಿ, ಆದರೂ ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವಂಥದ್ದನ್ನು ಮಾಡಿ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದನ್ನು ಮಾಡಿ, ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಯಿಂದ ಪ್ರಯತ್ನ ಕೊಡಿ. ಇವಾಗ ತುಂಬ ಜನಕ್ಕೆ ಬ್ರೆಡ್ ರಿಟರ್ನ್ ಆಗಿರ್ತಾರೆ, ಅವ್ರ ಕೈಯಲ್ಲಿ ಸಾಧ್ಯ ಆಗೋಲ್ಲ. ಅವ್ರು ಆದಷ್ಟು ಮನಸ್ಸನ್ನು ಖುಷಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಸಮಸ್ಯೆ ಇರುತ್ತೆ. ನಮಗಿರೋ ಸಮಸ್ಯೆನೇ ದೊಡ್ಡದು, ಇದು ಬಂಡೆಕಲ್ಲಿನ ಥರ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವನ್ನು ನೀವು ಒಂದು ತಾಯಿ ಮೇಲೆ, ತಾಯಿಯ ಪಾದಕ್ಕೆ ಅರ್ಪಣೆಯನ್ನು ಮಾಡಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು, ಅನಾರೋಗ್ಯ, ರೋಗ, ತಲೆಯಲ್ಲಿರುವಂಥ ಒಂದು ಚಿಂತೆಯನ್ನು ನಿಮಗೆ ದೂರ ಮಾಡುತ್ತೆ ಈ ಮಂತ್ರ ಅಂತಲೇ ಹೇಳಬಹುದು. ನೀವು ಏನೇ ಒಂದು ತಾಯಿಯಲ್ಲಿ ಕೋರ್ಕೊಂಡ್ರೂ ಕೂಡ ಅಷ್ಟೇ, ಚಿಟಿಕೆ ಹೊಡೆಯೋದ್ರಲ್ಲಿ ತಾಯಿ ನಿಮಗೆ ಇದನ್ನು ಪರಿಹಾರವನ್ನು ಮಾಡಿಕೊಡ್ತಾರೆ. ಯಾಕಂದರೆ ನನ್ನ ಒಂದು ಚಾನಲ್ನಲ್ಲಿ ತುಂಬ ಮಂತ್ರಗಳನ್ನು ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಜನ ಅದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ತುಂಬ ಜನ ನಮಗೆ ಈ ಥರ ನಮ್ಗೆ ಒಳ್ಳೇದಾಯಿತು ಅಂತಂದಾಗ ಅತ್ರಂತ ಖುಷಿ ಸಿಗೋವಂಥದ್ದು ಇನ್ನು ಬೇರೆ ಎಷ್ಟೋ ನಮಗೆ ಕೊಟ್ಟರು ಕೂಡ ಸಿಗಲಾರ್ದಂತಲೇ ಹೇಳಬಹುದು. ನಾನು ಹೇಳಿರೋಂಥ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾರ ಪ್ರಾಬ್ಲಮ್ ಯಾವ ರೀತಿಯಾಗಿದೆ ಅಂತ ಗೊತ್ತಿಲ್ಲ, ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.